ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಚಾನಲ್ ಮೊನಿಟೈಸ್ ಆಗಬೇಕು ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಅದ್ರ ಜೊತೆಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಓಕೆನಾ? ಇದು ಎಲ್ರಿಗೂ ಬಂದ್ಬಿಟ್ಟು ಗೊತ್ತಿದೆ. ಆದ್ರೆ ನಾವು ಈ ವಾಚ್ ಅವರ್ ಎಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಎಲ್ಲಿ ಚೆಕ್ ಮಾಡೋದು? ಈಗಾಗಲೇ ನಾವೇನ್ ಮಾಡ್ತೀವಿ, ವೈಟಿ ಸ್ಟುಡಿಯೋದಲ್ಲಿ ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಚೆಕ್ ಮಾಡ್ತೀವಲ್ವಾ? ನೀವೇನಾದ್ರೂ ಇಲ್ಲಿ ಚೆಕ್ ಮಾಡ್ತಿದ್ರೆ ಇದು ಬಂದ್ಬಿಟ್ಟು ರಾಂಗ್. ಹಲವಾರು ಜಾಗ ನಾವು ಚೆಕ್ ಮಾಡ್ಬೋದು ವಾಚ್ ಅವರ್ ಎಷ್ಟು ಕಂಪ್ಲೀಟ್ ಆಗಿದೆ ನಮ್ದು ಅಂತ. ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್ ಇದೆ, ಎಲ್ಲಿ ನಾವು ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತ ಚೆಕ್ ಮಾಡೋದು ಅಂತ. ಏನಕ್ಕಂದ್ರೆ ತುಂಬಾ ಜಾಗ ತೋರಿಸ್ತಿದೆ ವೈಟಿ ಸ್ಟುಡಿಯೋದಲ್ಲಿ. ನಿಮ್ಮ ಒಂದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ ಈ ಒಂದು ವಾಚ್ ಟೈಮೇ ಅಲ್ಲಿ ಕೌಂಟ್ ಆಗೋದು. ಓಕೆನಾ? ಅದು ಎಲ್ಲಿ ನೋಡಬೇಕು, ನಾವು ಯಾವ ವಾಚ್ ಟೈಮ್ ಕೌಂಟ್ ಆಗುತ್ತೆ, ನಾವು ಎಲ್ಲಿ ನೋಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾನೆ ನೋಡಿ. ಓಕೆನಾ? ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತಾರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಫಸ್ಟ್ ವೈಟಿ ಸ್ಟುಡಿಯೋ ಏನಿದೆ ಓಪನ್ ಮಾಡ್ಕೊಳ್ಳೋಣ. ವೈಟಿ ಸ್ಟುಡಿಯೋನ ಓಪನ್ ಮಾಡಿಕೊಂಡು ಇಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ನಾವೇನು ಮಾಡ್ತೀವಿ, ಇಲ್ಲಿ ಡ್ಯಾಶ್ ಬೋರ್ಡ್ನ ಓಪನ್ ಮಾಡ್ಕೊಳ್ತೀವಿ ಅಲ್ವಾ? ಇಲ್ಲಿ ಡ್ಯಾಶ್ ಬೋರ್ಡ್ನ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಮ್ಮದು ವಾಚ್ ಟೈಮ್ ಏನಿದೆ ನಂದು ಬಂದ್ಬಿಟ್ಟು ಇಲ್ಲಿ 449 ಅಂದರೆ 449 ವಾಚ್ ಟೈಮ್ ಕಾಣಿಸ್ತಿದೆ. ನಿಮ್ಮದು ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ, ಅವರವರ ಚಾನಲ್ ಪ್ರಕಾರ ಬೇರೆ ಬೇರೆ ಇರುತ್ತೆ. ಈಗ ಇಲ್ಲಿ ಬಂದ್ಬಿಟ್ಟು ವಾಚ್ ಟೈಮ್ ನಂದು 449 ಬರ್ತಿದೆ. ಈಗ ನಾವು ಸಾಧಾರಣವಾಗಿ ಇಲ್ಲಿ ಅಷ್ಟು ವಾಚ್ ಟೈಮ್ನ ನಾವು ಕೌಂಟ್ ಮಾಡಲ್ಲ, ಇಲ್ಲಿ ನೋಡಲ್ಲ ನಾವು. ಓಕೆನಾ? ನಾವೇನು ಮಾಡ್ತೀವಿ, 1000 ಸಬ್ಸ್ಕ್ರೈಬರ್ ಜೊತೆಗೆ ನಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆಯಾ ಅಂತ ನಾವಿಲ್ಲಿ ಅರ್ನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೆಕ್ ಮಾಡ್ತೀವಿ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ನಾವು ನಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ಚೆಕ್ ಮಾಡ್ತೀವಿ. ಇಲ್ಲಿ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ ಅಂತ ಏನಿದೆ ಇಲ್ಲಿ ಚೆಕ್ ಮಾಡ್ತೀವಿ. ಇದು ಬಂದ್ಬಿಟ್ಟು ನಮ್ಮದು ರಾಂಗ್ ಮೆಥಡ್. ಇಲ್ಲಿ ಚೆಕ್ ಮಾಡ್ತಿದ್ರೆ ನೀವು ಇವಾಗಲೇ ನಿಲ್ಲಿಸಿ ಇದನ್ನು ಚೆಕ್ ಮಾಡೋದನ್ನು. ಇಲ್ಲಿ ಚೆಕ್ಕನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೇನು ಒಂದು ಕಡೆ ಆಯಿತು ವಾಚ್ ಟೈಮ್, ಇನ್ನು ಅರ್ನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಸಲ ನಾವು ವಾಚ್ ಟೈಮ್ನ ನೋಡ್ತೀವಿ. ಮತ್ತು ಇನ್ನೊಂದು ಕಡೆ ನೋಡ್ಬೋದು ನಾವು ವೈಟಿ ಸ್ಟುಡಿಯೋದಲ್ಲಿ ಎಲ್ಲಪ್ಪ ಅಂದರೆ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡ್ತೀವಿ. ಈಗ ನೋಡಿ, ನಂದು ಫಸ್ಟ್ನೇದು ಬಂದುಬಿಟ್ಟು ವಾಚ್ ಟೈಮ್ ಇಲ್ಲಿ ಬಂದುಬಿಟ್ಟು 449 ಇತ್ತು. ಇಲ್ಲಿ ಬಂದಾಗ ನಂದು 2326 ಇದೆ ಅಲ್ವಾ? ಇಲ್ಲೇ ಬೇರೆ ಟೈಪ್ ಇದೆ. ಇನ್ನು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ವ್ಯೂಸ್ ಅಂತ ಇದೆ, ಇದನ್ನು ಈ ರೀತಿ ಸ್ಕ್ರೋಲ್ ಮಾಡಿದಾಗ ಇಲ್ಲೂ ಕೂಡ ನಂದು 449 ಅಂತಿದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಇಲ್ಲಿ ನಂದು 449 ಅಂತಿದೆ. ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು, ಯಾವ ವಾಚ್ ಟೈಮ್ ನಮ್ಮದು ಸರಿಯಾಗಿದೆ, ಯಾವುದನ್ನು ನಾವು ಸೆಲೆಕ್ಟ್ ಮಾಡಬೇಕು, ಯಾವುದನ್ನು ನೋಡಬೇಕು ಅಂತ ಅಲ್ವಾ? ಹಾಗಿದ್ರೆ ನಿಮಗೆ ಏನು ಮಾಡಬೇಕಂದ್ರೆ ನೀವೀಗ ಇಲ್ಲಿ ಅರ್ನ್ ಮೇಲೆ ಏನಿದೆಯಲ್ವಾ, ಇದನ್ನು ನೀವು ಯಾವಾಗಲೂ ನೋಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಈ ವಾಚ್ ಟೈಮ್ ಬಂದುಬಿಟ್ಟು ನಮ್ಮದು ನೋಡಿ ಇಲ್ಲಿ 1 ವೀಕ್ ಬ್ಯಾಕ್ ಇರುತ್ತೆ. ಇದು ಅಂದರೆ 1 ವಾರ ಹಿಂದೆನ ವಾಚ್ ಟೈಮ್ ನಮ್ಮದು ತೋರಿಸ್ತಿರೋದಿಲ್ಲ. ಇಲ್ಲೇ ಕೊಟ್ಟಿದೆ ನೋಡಿ, ಡಿಸೆಂಬರ್ 13 ಇವತ್ತು ಡೇಟ್ ಎಷ್ಟು, ಡಿಸೆಂಬರ್ 18. ನಮ್ಮದು ಇವಾಗಿನ ವಾಚ್ ಟೈಮ್ ತೋರಿಸಲ್ಲ, ಇದರಲ್ಲಿ 1 ವೀಕ್ ಬ್ಯಾಕ್ ಇರುವಂತಹ ವಾಚ್ ಟೈಮ್ನ ತೋರಿಸ್ತಿದೆ. ಹಾಗಾಗಿ ನಾವು ವಾಚ್ ಟೈಮ್ನ ನೋಡೋದಾದರೆ ಎಲ್ಲಿ ನೋಡಬೇಕು ಅಂದರೆ ಇಲ್ಲಿ ಡ್ಯಾಶ್ ಬೋರ್ಡ್ ಪಕ್ಕ ಕಂಟೆಂಟ್ ಇದೆ, ಕಂಟೆಂಟ್ ಮೇಲೆ ಕಂಟೆಂಟ್ ಪಕ್ಕ ಅನಾಲಿಟಿಕ್ಸ್ ಅಂತ ಏನಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ತೋರಿಸ್ತಿದೆ ಅಲ್ವಾ? ಇಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕು, 365 ಡೇಸ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 365 ಡೇಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ನಮ್ದು ಏನು ವಾಚ್ ಅವರ್ ಕಾಣಿಸ್ತಿದೆ ಅಲ್ವಾ, ಇದು ಬಂದ್ಬಿಟ್ಟು ನಮಗೆ ಮಾನಿಟೈಸೇಷನ್ಗೆ ಸೆಲೆಕ್ಟ್ ಮಾಡೋದು ಈ ವಾಚ್ ಟೈಮ್ನ. ಇಲ್ಲಿ ನೋಡಿ, ನಂದು 2662 ತೋರಿಸ್ತಿದೆ. ಇಲ್ಲಿ ಎಷ್ಟಿತ್ತು, ನಂದು 2326 ಇತ್ತು. ಆಗ ನಮ್ಮದು ಈ ವಾಚ್ ಟೈಮ್ನೇ ಮಾನಿಟೈಸೇಷನ್ಗೆ ಸೆಲೆಕ್ಟ್ ಮಾಡೋದು. ಇಲ್ಲಿ 4000 ಆದ್ರೇ ನಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅಂತ 365 ಡೇಸಲ್ಲಿ. ಏನಕ್ಕಂದರೆ ನಮಗೆ 1000 ಸಬ್ಸ್ಕ್ರೈಬರ್ಸ್ ಜೊತೆಗೆ ನಮಗೆ 365 ಡೇಸ್ನ ನಾವೇನು ಮಾಡಿರಬೇಕು, ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿರಬೇಕಲ್ವಾ? ಲಾಸ್ಟ್ 365 ಡೇಸ್ ಒಳಗಡೆ ನಾವು ಕಂಪ್ಲೀಟ್ ಮಾಡಿದ್ರೇ ನಮ್ಮದು ಮಾನಿಟೈಸೇಷನ್ಗೆ ಅಪ್ಲೈ ಆಗೋದಲ್ವಾ? ಹಾಗಾಗಿ ನೀವು ಇಲ್ಲಿ ಚೆಕ್ ಮಾಡಿ. ಅಲ್ಲಿ ಚೆಕ್ ಮಾಡಿದ್ರೆ 1 ವೀಕ್ ಬ್ಯಾಕ್ ಇರುತ್ತೆ, ನಿಮಗೆ ಗೊತ್ತಾಗಲ್ಲ ಸರಿಯಾಗಿ. ಇದು ಲೈವ್ ಬಂದುಬಿಟ್ಟು ಇವತ್ತಿನ ಒಂದು ವಾಚ್ ಟೈಮನ್ನು ತೋರಿಸುತ್ತೆ ಇದು. ಹಾಗಾಗಿ ನೀವು ಇಲ್ಲಿ ಚೆಕ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋದಲ್ಲಿ ನಾವು ಚಾನಲ್ ಮಾನಿಟೈಸೇಷನ್ಗೆ ವಾಚ್ ಟೈಮ್ನ ಎಲ್ಲಿಂದ ಚೆಕ್ ಮಾಡೋದು ಅಂತ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ. ಇನ್ನು ನಿಮಗೇನಾದರೂ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ. ಓಕೆನಾ? ಮತ್ತೆ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.